ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿತ್ತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜ ಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಯಾಂಚಾಮಂದರಲೋಲಿತಾದ್ಯತಬುಧೈರ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರುಃ ಸದ್ಬ್ರಹ್ಮಸೂತ್ರಾಮೃತಂ ಆಸೀತ್ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸೋಯಂ ವ್ಯಾಸಸುಧಾನಿಧಿರ್ಭವತು ಮೇ ಬುದ್ಧಿಃ ಸದಾಂ ಭೂತಿದಃ ಸ್ವಾಂತಧ್ವಾಂತನಿಕೃಂತನೆ ಜಿತಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನಲಬ್ಧಶುದ್ಧ ವಿದ್ಯಾಸುಧಾಂಬೋ ನಿಧಯೋ ಮಲಾಯೇ ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದಸಂಗಿ ವ್ಯಾಖ್ಯಾನಿನಾದದಲಿತಾಖಿಲದುಷ್ಟದರ್ಪಂ ದುರ್ವಾದಿವಾರಣವಿದಾರಣದಕ್ಷದೀಕ್ಷಂ ಅಕ್ಷೋಭ್ಯತೀರ್ಥಮೃಗರಾಜಮಹಂ ನಮಾಮಿ. ಅಥ ತತ್ಕೃಪಯಾ ಬ್ರಹ್ಮಸೂತ್ರಭಾಷ್ಯಂ ಯಥಾಮತಿ ವ್ಯಾಕುರುವೆ ಶ್ರೀಮದಾನಂದತೀರ್ಥಾರ್ಯಮುಖನಿಃಸೃತಂ ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾಪಟಲಪಿಹಿತನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ವ್ಯಾಚಿಖ್ಯಾಸುಃ ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತಭಾಷ್ಯಸ್ಯ ಕೈವಲ್ಯಾದ್ಯಖಿಲಫಲಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತೆ ಗ್ರಂಥಾರಂಭಂಚ ಪ್ರತಿಜಾನೀತೆ. ನಾರಾಯಣಮಿತಿ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಧ್ಯಧೀಮಂ ದರಮಹೀಭೃತ ಪ್ರಾಪ್ತ ನ್ಯಾಯಸುಧಾಯೇನ ತಂ ಜ ಇಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜತ್ಕಣಾಃ ಲೌಕಿಕ ಫಲಂ ದಕ್ಷಣಾಮೃತದೋಹಿನೀಂ ಕುರ್ವನುಗ್ರಹ ರೂಪಾಂತಂ ಕಾಮಧೇನುಮುಪಾಸ್ಮಹೇ. ಮದ್ಭೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ಸೂರ್ಯಾತ್ಮಜಾ ಸಂಗಮೆ ವ್ಯಾಖ್ಯಾಸ್ನಾನಮಹೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಸುಖೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯಾ ಮನಸಾಂ ಏಪತ್ಯ ರಘುತ್ತಮಾಖ್ಯಂ ಸುಗುರುಂ ನಮಾಮಿ. ಪ್ರದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ. ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢಃ ಸಹಸಾ ಯತೀಂದ್ರ ಪದವೇಂ ಗತ್ವಾ ಚ ವಾರಾಣಸಿಂ ತತ್ರತ್ಯಾನ್ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ
ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಬೀಷ ಜನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಶಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥಚಂದ್ರಿಕಾಂ ಸತ್ಯಪ್ರಜ್ಞಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರ್ವ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಃ ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಃ ತಾನ್ನಮಸ್ಸೆ ಗುರೂನ್ಮಮ ಆಪಾದಮೌಲಿ ಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಮೂಲರಾಮ ಪದಾಸಕ್ತಂ ಸ್ವರ್ಣಮಂಟಪಕಾರಿಣಂ ಗುರುಸ್ಮರಣಕರ್ತಾರಂ ವಂದೇ ಸತ್ಯಾತ್ಮಯೋಗಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ಪ್ರಥಮಾಧ್ಯಾಯದ 3ನೇ ಪಾದ ಉಭಯತ್ರ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯದ ಜೊತೆಗೆ ದೇವತಾಧಿಕರಣದ ವಿಚಾರ ನಡೆಯುತ್ತಾ ಇದೆ. ದೇವತೆಗಳಿಗೆ ವೇದಾಧಿಕಾರ ಉಂಟೋ ಇಲ್ಲವೋ ಎಂಬ ವಿಚಾರ ನಡೆಯುತ್ತಾ ಇದೆ. ಇಲ್ಲಿ 3ನೇ ಪಾದದಲ್ಲಿ 8ನೇ ಅಧಿಕರಣ ದೇವತಾಧಿಕರಣ 26ರಿಂದ 33ನೇ ಸೂತ್ರದವರೆಗೂ ಉಂಟು. ಈಗ 26, 27, 28ನೇ ಸೂತ್ರದ ವ್ಯಾಖ್ಯಾನ ಟೀಕಾಕೃತ್ಪಾದರ ತತ್ವಪ್ರಕಾಶಕ ವಿಚಾರ ನಡೆಯುತ್ತಾ ಇದೆ. ಏನು ಅಂದರೆ, ಕೇವಲ ಅನುಮಾನದಿಂದ ಒಬ್ಬ ಜಗತ್ಕರ್ತೃವಾದ ವ್ಯಕ್ತಿಯನ್ನು ಸಾಧನೆ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಕೇವಲ ಅನುಮಾನದಿಂದ ಸರ್ವಜ್ಞನಾದ ಜಗತ್ಕರ್ತೃವಾದ ವ್ಯಕ್ತಿಯನ್ನು ಸಾಧನೆ ಮಾಡೋದಾದರೆ ಪ್ರತ್ಯನುಮಾನದಿಂದ ವಿರುದ್ಧವಾಗಿಯೂ ಸಾಧನೆ ಮಾಡಬಹುದು. ವಿಪ್ರತಿಪನ್ನಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ ಅಂತ ಅನುಮಾನ ಮಾಡಿದ್ದಾರೆ. ಸಾಮಾನ್ಯತಃ ಜಗತ್ಕರ್ತೃ ಸಿದ್ಧಿ ಮಾಡಿ ಆಮೇಲೆ ಅವನನ್ನ ಸರ್ವಜ್ಞ ಅಂತ ಸಾಧನೆ ಮಾಡ್ತೇವೆ, ಹಿಂಗೆಲ್ಲ ಹೇಳಿದ್ದಾರೆ. ಆಗ ಪ್ರತ್ಯನುಮಾನ ಮಾಡಿ ನಿರಾಕರಣೆ ಮಾಡ್ತಾ ಇದ್ರು. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ವಿಪ್ರತಿಪನ್ನಂ ಸಕರ್ತೃಕಂ ಕಾರ್ಯತ್ವಾತ್ ಎಂಬ ಅನುಮಾನಕ್ಕೆ ಶರೀರಿ ಜನ್ಯತ್ವ ಎಂಬ ಉಪಾಧಿ ದೋಷವನ್ನು ಹೇಳಿದ್ದಾರೆ. ಶರೀರಿ ಜನ್ಯತ್ವ ಎಂಬ ಉಪಾಧಿ ದೋಷವನ್ನು ಹೇಳಿದ್ದಾರೆ. ಹೇಳಿದ್ರೆ ಈ ಶರೀರಿ ಜನ್ಯತ್ವ ಎಂಬ ಉಪಾಧಿ ದೋಷ ಹೇಳಲಿಕ್ಕೆ ಬರಲ್ಲ. ಯಾಕೆ? ಶರೀರ್ಯಜನ್ಯತ್ವ ಅಂತ ಹೇಳಿ ನಾವು ಸತ್ಪ್ರತಿಪಕ್ಷತಾ ಅನುಮಾನವನ್ನು ಮಾಡಬಹುದು. ಸತ್ಪ್ರತಿಪಕ್ಷತಾ ದೋಷ ಬರುತ್ತದೆ ಅಂತ ಹೇಳಿದ್ದಾರೆ. ಮತ್ತು ಶರೀರಿ ಎಂಬ ವಿಶೇಷಣ ವ್ಯರ್ಥ ಅಂತಂದ್ರೆ ಹಾಗಲ್ಲ. ಶರೀರಿ ಎಂಬ ವಿಶೇಷಣವನ್ನು ಯಾತಕ್ಕೆ ಕೊಟ್ಟಿದ್ದೇವೆ ಹೇತುವಿನಲ್ಲಿ ಅಂತಂದ್ರೆ, ನಾವು ಹೇಳಿದ್ದೇವೆ ಉಪಾಧಿ ಎಂಬುದು ಪಕ್ಷದಲ್ಲಿ ಇರಬಾರದು. ಉಪಾಧಿ ಪಕ್ಷದಲ್ಲಿ ಇದ್ದರೆ ಹೇತು ಇದ್ದಲ್ಲೇ ಇದ್ದಂಗಾಗುತ್ತದೆ. ಆದರೆ ಉಪಾಧಿಯ ಲಕ್ಷಣ ಸಾಧನ ಅವ್ಯಾಪಕವಾಗಬೇಕು. ಹೇತು ಪಕ್ಷದಲ್ಲಿ ಇರುತ್ತದೆ. ಆದ್ದರಿಂದ ಹೇತು ಇದ್ದಲ್ಲಿ ಉಪಾಧಿ ಇರಬಾರದು. ಒಂದು ವೇಳೆ ಗೊತ್ತಾಯಿತೋ ಇಲ್ಲ, ಶರೀರಿ ಎಂಬ ವಿಶೇಷಣ ಕೊಡದೆ ಹೋದರೆ ಕೇವಲ ಜನ್ಯತ್ವ ಅಂತ ಉಪಾಧಿ ಆಗುತ್ತದೆ.
ಕೇವಲ ಜನ್ಯತ್ವ ಅಂಬೋದು ಪಕ್ಷದಲ್ಲಿ ಇದೆ, ಅಂದ್ರೆ ಜಗತ್ತಿನಲ್ಲಿ ಇದೆ. ಗೊತ್ತಾಯ್ತೋ ಇಲ್ಲ? ಅಲ್ಲಿ ಹೇತುವು ಇದೆ. ಆದ್ದರಿಂದ ಸಾಧನ ಅವ್ಯಾಪಕ ಆಗಲ್ಲ, ಸಾಧನ ವ್ಯಾಪಕನೇ ಆಗುತ್ತದೆ. ಆದ್ದರಿಂದ ಉಪಾಧಿ ಪಕ್ಷದಲ್ಲಿ ಬರಬಾರದು ಎಂಬುದಕ್ಕೆ ಶರೀರಿ ಎಂಬ ವಿಶೇಷಣವನ್ನು ಕೊಟ್ಟಿದ್ದೇವೆ ಅಂತ ಹಿಂದೆ ಉತ್ತರ ಹೇಳಿದ್ದಾರೆ. ಇದರ ಜೊತೆಗೆ ಪ್ರತಿಪಕ್ಷ ಅನುಮಾನದಲ್ಲಿ ಅಸಿದ್ಧಿ ಪರಿಹಾರಕ್ಕಾಗಿಯೂ ಕೂಡ ಶರೀರಿ ಎಂಬ ವಿಶೇಷಣವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನೀವು ಈ ರೀತಿ ಹೇಳೋದಾದ್ರೆ ಕೆಲವರು ಹೀಗೆ ಅನ್ಬಹುದು, ಆದರೆ ಅದು ಸರಿಯಲ್ಲ ಅಂತ ಹೇಳ್ತಾರೆ. ಅನುಮಾನಕ್ಕೆ ಉಪಾಧಿ ದೋಷ, ಉಪಾಧಿ ಹೇಳುವಾಗ ಆ ಉಪಾಧಿ ದೋಷ ಹೇಗಾಗುತ್ತದೆ ಹೇಗಾಗೋದಿಲ್ಲ ಆ ವಿಚಾರವೇ ಇದೆ. ಮತ್ತು ಹೇತುವಿನಲ್ಲಿ ವಿಶೇಷಣ ಯಾವಾಗ ಕೊಡಬೇಕು ಯಾವಾಗ ಕೊಡಬಾರದು ಆ ವಿಚಾರವೇ ಇದೆ. ಅನುಮಾನದ ವಿಚಾರ ಮಾತ್ರ ಸ್ವಲ್ಪ ಕಠಿಣವಾದದ್ದು. ನಿಧಾನವಾಗಿ ಕೇಳಿ. ಏನು ಅಂತಂದ್ರೆ ಇಲ್ಲಿಂದ ಆಗಬೇಕು ಇವತ್ತಿನ ಪಾಠ. ಪಕ್ಷವು ವ್ಯಾವೃತ್ಯರ್ಥ ವಿಶೇಷಣವತೋಪಿ ಉಪಾಧಿತ್ವೇ ಪಕ್ಷೇತರಸ್ಯಾಪಿ ಆಪಾದ್ಯತೆ ತತ ಇತಿ ಚೇತ್. ಒಂದು ಮಾತು ಹೇಳ್ತಾ ಇದ್ದಾರೆ ನೋಡಿ, ಯಾವಾಗಲೂ ಕೂಡ ಹೇತುವಿನಲ್ಲಿ ವಿಶೇಷಣ ಕೊಡೋದು ಯಾವಾಗ ಅಂತಂದ್ರೆ ವ್ಯಭಿಚಾರ ಪರಿಹಾರಕ್ಕಾಗಿ ಹೇತುವಿನಲ್ಲಿ ವಿಶೇಷಣ ಕೊಡಬೇಕೇ ಹೊರತು ಉಪಾಧಿ ಪಕ್ಷದಲ್ಲಿ ಬರಬಾರದು ಅಂಬೋದಕ್ಕೆ ಹೇತುವಿನಲ್ಲಿ ವಿಶೇಷಣ ಅಂತ ಕೊಡಬಾರದು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತು? ನೀವು ಈಗ ಹೇತುವಿನಲ್ಲಿ ಬರೀ ಜನ್ಯತ್ವ ಎಂಬುದು ಯಾಕೆ ಹೇತು ಮಾಡಲಿಲ್ಲ? ಶರೀರಿ ಜನ್ಯತ್ವ ಅಂತ ಯಾಕೆ ಹೇತು ಮಾಡ್ತೀರಿ? ಹೀಗೆಲ್ಲ ಪ್ರಶ್ನೆ ಬಂತು. ಗೊತ್ತಾಯ್ತಾ? ಅಂದ್ರೆ ಇಲ್ಲಿ ಶರೀರಿಯ ಜನ್ಯತ್ವ ಅಂತ ಪ್ರತಿಪಕ್ಷ ಅನುಮಾನದಲ್ಲಿ. ಗೊತ್ತಾಯ್ತಾ? ಆದ್ದರಿಂದ ಅಂತೂ ಬರೀ ಜನ್ಯತ್ವನೇ ಹೇತು ಮಾಡಬೇಕಾಯಿತು. ಶರೀರಿ ಎಂಬ ವಿಶೇಷಣ ಯಾಕೆ ಕೊಟ್ರಿ ಅಂದ್ರೆ ಉಪಾಧಿ ಪಕ್ಷದಲ್ಲಿ ಬರಬಾರದು, ಅದಕ್ಕಾಗಿ ಕೊಟ್ಟಿದ್ದೇವೆ ಅಂತೆಲ್ಲ ಅಂದ್ರೋ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ವ್ಯಭಿಚಾರ ಪರಿಹಾರಕ್ಕಾಗಿ ಹೇತುವಿನಲ್ಲಿ ವಿಶೇಷಣ ಕೊಡಬೇಕೇ ಹೊರತು ಪಕ್ಷದಲ್ಲಿ ಉಪಾಧಿ ಬರಬಾರದು. ಪ್ರತಿಪಕ್ಷ ಅನುಮಾನದಲ್ಲಿ ಅಸಿದ್ಧಿ ದೋಷ ಪರಿಹಾರ ಆಗಬೇಕು, ಅದಕ್ಕಾಗಿ ನಾವು ಶರೀರಿ ಎಂಬ ವಿಶೇಷಣ ಕೊಟ್ಟಿದ್ದೇವೆ ಅಂದ್ರೆ ಹಿಂಗ ಅನಬೇಡಿ. ಗೊತ್ತಾಯ್ತು? ಅಲ್ಲಿ ಹಿಂಗ ಅನಬೇಡ್ರಿ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗನ್ನೋದಾದರೆ ಅಂದ್ರೆ ಪಕ್ಷದಿಂದ ಉಪಾಧಿಯನ್ನ ದೂರ ಇಡೋದಕ್ಕಾಗಿ ಹೇತುವಿನಲ್ಲಿ ನಾವು ವಿಶೇಷಣ ಕೊಡ್ತೇವೆ ಅಂತಂದರೆ ಹಾಗಾದ್ರೆ ಪಕ್ಷೇತರತ್ವ ಎಂಬುದು ಕೂಡ ಉಪಾಧಿ ಆಗಬೇಕಾಗುತ್ತದೆ. ಉಪಾಧಿ ಮಾಡುವಾಗ ಯಾವಾಗಲೂ ಒಂದು ನಿಯಮ ಇದೆ, ಪಕ್ಷೇತರತ್ವ ಎಂಬುದು ಉಪಾಧಿ ಆಗೋದಿಲ್ಲ ಅಂತ. ಒಂದು ವೇಳೆ ಪಕ್ಷೇತರತ್ವನು ಉಪಾಧಿ ಆಗಿಬಿಟ್ರೆ ಎಲ್ಲಾ ಅನುಮಾನದಲ್ಲಿಯೂ ಉಪಾಧಿಯನ್ನ ಹೇಳಬಹುದು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲಾ ಅನುಮಾನಗಳಲ್ಲಿಯೂ ಉಪಾಧಿಯನ್ನ ಹೇಳಬಹುದು. ಯಾಕೆಂದ್ರೆ ಪಕ್ಷೇತರತ್ವ ಎಂಬ ಉಪಾಧಿಗೂ ಸಾಧ್ಯ ವ್ಯಾಪಕತ್ವ, ಸಾಧನ ವ್ಯಾಪಕತ್ವ ಎಂಬುದು ಬರ್ತಾ ಇರುತ್ತದೆ. ಪರ್ವತೋ ಅಗ್ನಿಮಾನ್ ಧೂಮಾತ್ ಎಂಬ ಪ್ರಸಿದ್ಧ ಸದನುಮಾನಕ್ಕೂ ಕೂಡ ಉಪಾಧಿ ದೋಷ ಹೇಳಬೇಕಾಗುತ್ತದೆ. ಪಕ್ಷೇತರತ್ವ ಎಂಬುದು ಉಪಾಧಿ ಅಂತ ಒಪ್ಪಿಕೊಂಡ್ರೆ, ಯಾಕೆಂದ್ರೆ ಪಕ್ಷೇತರತ್ವ ಪಕ್ಷದಲ್ಲಿ ಇಲ್ಲ ಅಂದ್ರೆ ಹೇತುವಿನ ಜೊತೆಗೆ ಇಲ್ಲ, ಸಾಧನ ಅವ್ಯಾಪಕ ಆಯಿತು. ಧೂಮ ಎಲ್ಲಿರುತ್ತದೆ? ಇದು ಸಾಧ್ಯ ಯಾವುದು? ವನ್ನಿ ಎಲ್ಲಿರುತ್ತದೆ? ಅಡಿಗೆ ಮನೆಯಲ್ಲಿ ಅಗ್ನಿ ಇದೆ, ಅಲ್ಲಿ ವನ್ನಿ ಎಂಬ ಸಾಧ್ಯ ಇದೆ, ಅಲ್ಲಿ ಪಕ್ಷೇತರತ್ವ ಎಂಬ ಉಪಾಧಿನೂ ಇದೆ. ಗೊತ್ತಾಯ್ತು ಏನು? ಹೀಗೆ ಸಾಧ್ಯ ವ್ಯಾಪಕನೂ ಆಗುತ್ತದೆ. ಆದ್ದರಿಂದ ಪಕ್ಷೇತರತ್ವ ಎಂಬುದು ಉಪಾಧಿ ಆಗಲಿ ಎಂಬ ಅನುಮಾನವನ್ನು ಹೇಳ್ತಾ ಇದ್ದಾರೆ. ಅದಕ್ಕಂದ್ರೆ ಇತಿಚೆಯನ್ನ ಹಿಂಗ ಅನಬೇಡ್ರಿ ಅಂದ್ರು. ಕಾನೋ ಹಾನಿ, ಇಲ್ಲಿ ಏನಾಯ್ತು? ಪಕ್ಷೇತರತ್ವ ಉಪಾಧಿ ಆದ್ರೆ ಏನಾಯ್ತು? ಆಗಲ್ಲ. ಯಾಕೆ ಅಂದ್ರೆ ನೋಡಿ, ಪಕ್ಷೇತರತ್ವ ಇದು ಉಪಾಧಿ ಆಗೋದಿಲ್ಲ. ಪರ್ವತೇತರತ್ವಾದೀನಾಮಪಿ ವ್ಯಾಪ್ತಿ ಅಸ್ತಿ. ಪಕ್ಷೇತರತ್ವ ಎಂಬುದಕ್ಕೂ ವ್ಯಾಪ್ತಿ ಉಂಟಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ರೆ ಅನುಮಾನ ಉಪಜೀವ್ಯೇನ ಬಾಧಾತ್ ಅವ್ಯಾಪ್ತೌ ಸ್ವಯಂ ದುಷ್ಟತ್ವಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಪಕ್ಷೇತರತ್ವ ಎಂಬುದು ಉಪಾಧಿ ಹೇಳಲಿಕ್ಕೆ ಬರಲ್ಲ. ಪಕ್ಷೇತರತ್ವ ಎಂಬ ಉಪಾಧಿ ಇದು ಸ್ವಯಂ ದುಷ್ಟ. ಯಾಕೆ ಸ್ವಯಂ ದುಷ್ಟ ಅಂತಂದ್ರೆ ನೋಡಿ, ಪರ್ವತದಲ್ಲಿ ಅನುಕೂಲ ತರ್ಕದಿಂದ ವನ್ನಿ ಎಂಬುದು ಸಿದ್ಧವಾಗುತ್ತದೆ. ಇಲ್ಲಿ ಅಗ್ನಿರ್ನ ಸ್ಯಾತ್ ತರ್हि ಧೂಮೋಪಿ ನ ಸ್ಯಾತ್ ಅಂತ ಸಿದ್ಧವಾಗೇ ಯಾರಾದರೂ
ಅಂದ್ರೆ ಈ ಉಪಾಧಿ ದೋಷ ಹೇಳಿ ಏನ್ ಮಾಡಬೇಕು? ಹೇತು ಇದೆ, ವನ್ನಿ ಎಂಬ ಸಾಧ್ಯ ಇರೋದು ಬೇಡ, ಧೂಮ ಎಂಬ ಹೇತು ಇರಲಿ, ಅಗ್ನಿ ಎಂಬ ಸಾಧ್ಯ ಇರೋದು ಬೇಡ ಅಂತ ಯಾರಾದರೂ ಅಪ್ರಯೋಜಕತಾ ಶಂಕ ಮಾಡಿದರೆ ಅಪ್ರಯೋಜಕತಾ ಶಂಕ ನಿವಾರಣೆಗಾಗಿ ಅನುಕೂಲ ತರ್ಕ ಎಂಬುದು ಇರುತ್ತದೆ. ಯದಿ ಅಗ್ನಿರ್ನ ಸ್ಯಾತ್ ತರಿ ಧೂಮೋಪಿನ ಸ್ಯಾತ್. ಹೀಗೆ ಅನುಕೂಲ ತರ್ಕ ಇದೆ. ಹಾಗಾದ್ರೆ ಅನುಕೂಲ ತರ್ಕ ಇರೋದ್ರಿಂದ ಅಗ್ನಿ ಎಂಬುದು ಅದು ಸಿದ್ಧವಾಗಿಯೇ ಆಗುತ್ತದೆ. ಅಂದ ಮೇಲೆ ವನ್ಯ ಮತ್ತು ಪಕ್ಷೇತರತ್ವಗಳಿಗೆ ವ್ಯಾಪ್ತಿ ಎಂಬುದು ಸರ್ವತಾ ಇಲ್ಲ. ಗೊತ್ತಾಯ್ತು? ಅಗ್ನಿ ಮತ್ತು ಪಕ್ಷೇತರತ್ವಗಳಿಗೆ ಸರ್ವಥಾ ಅಂದ್ರೆ ವ್ಯಾಪ್ತಿ ಎಂಬುದು ಇಲ್ಲ. ಆದ್ದರಿಂದ ಪಕ್ಷೇತರತ್ವ ಎಂಬ ಉಪಾಧಿ ಅದು ಸ್ವಯಂ ದುಷ್ಟವಾಗುತ್ತದೆ. ಆದ್ದರಿಂದ ಪಕ್ಷೇತರತ್ವ ಎಂಬುದು ಅದು ಉಪಾಧಿ ಆಗೋದೇ ಇಲ್ಲ ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅನುಮಾನಕ್ಕೆ ಉಪಜೀವ್ಯವಾದದ್ದು. ಅಂದ್ರೆ ಪರ್ವತದಲ್ಲಿ ಒಂದು ವೇಳೆ ಅಗ್ನಿ ಇಲ್ಲ ಅಂತಂದ್ರೆ ಧೂಮನು ಇರುವಂತಿಲ್ಲ. ಧೂಮ ಅಗ್ನಿವ್ಯಾಪ್ಯವಾಗಿದೆ. ಪಕ್ಷೇತರತ್ವ ಎಂಬುದು ಅಗ್ನಿವ್ಯಾಪ್ಯ ಅಲ್ಲ. ಅಗ್ನಿ ಇಲ್ಲದೇ ಇದ್ದಲ್ಲಿಯೂ ಕೂಡ ಪಕ್ಷೇತರತ್ವ ಎಂಬುದು ಇರುತ್ತದೆ. ಹೌದೋ ಇಲ್ಲ? ಆದ್ದರಿಂದ ಸರ್ವಥಾ ಪಕ್ಷೇತರತ್ವನು ಉಪಾಧಿ ಅಂತ ಹೇಳ್ತೇವೆ ಅಂತ ಅನ್ನಬೇಡಿ. ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಈಗ ಅನುಮಾನದಲ್ಲಿ ಹೇಳುವಾಗ ಹೇತುವಿಗೆ ಕೇವಲ ವ್ಯಭಿಚಾರ ಪರಿಹಾರಕ್ಕಾಗಿ ಮಾತ್ರ ವಿಶೇಷಣ ಕೊಡಬೇಕು ಅಂತ ನಿಯಮ ಇಲ್ಲ ಅಂದ್ರು. ನಚ ಅಸಿದ್ಧಿ ಪರಿಹಾರಾರ್ಥಂ ವಿಶೇಷಣ ಅಸಂಭವ ಇತಿ ರಾಜ್ಞಾಂ ಆಜ್ಞಾ ಅಸ್ತಿ ನಚ ಅಸ್ತಿ ಅಂತ ಅಭಿಪ್ರಾಯ. ಅಸಿದ್ಧಿ ಪರಿಹಾರಕ್ಕಾಗಿ ಮಾತ್ರ ವಿಶೇಷಣ ಕೊಡಬೇಕು ಅಂದ್ರೆ ಅಸಿದ್ಧಿ ಪರಿಹಾರಕ್ಕಾಗಿ ವಿಶೇಷಣ ಕೊಡಬಾರದು ಅಂತ ಏನು ರಾಜಾಜ್ಞೆ ಏನಿಲ್ಲ. ಅಂದ್ರೆ ಕೇವಲ ಹೇತುವಿನಲ್ಲಿ ವಿಶೇಷಣ ಯಾವಾಗ ಕೊಡ್ತಾರೆ? ವ್ಯಭಿಚಾರ ಪರಿಹಾರಕ್ಕಾಗಿ ಮಾತ್ರ ಕೊಡಬೇಕು, ಅಸಿದ್ಧಿ ಪರಿಹಾರಕ್ಕಾಗಿ ಹೇತುವಿನಲ್ಲಿ ವಿಶೇಷಣ ಕೊಡಬಾರದು ಅಂಥೇಳಿ ಏನು ರಾಜಾಜ್ಞೆ ಏನಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ರಾಜಾಜ್ಞೆ ಏನಿಲ್ಲ ಅಂತಂದ್ರು. ವಾಕ್ಯ ನೋಡಿ ಇದನ್ನೇ. ಅಸಿದ್ಧಿ ಪರಿಹಾರಾರ್ಥಂ ವಿಶೇಷಣ ಅಸಂಭವ. ಅಸಿದ್ಧಿ ಪರಿಹಾರಕ್ಕಾಗಿ ಅಂದ್ರೆ ಉಪಾಧಿ ಎಂಬುದು ಪಕ್ಷದಲ್ಲಿ ಬರಬಾರದು, ಆದ್ದರಿಂದ ನಾವು ಹೇತುವಿನಲ್ಲಿ ವಿಶೇಷಣ ಎಂಬುದು ಕೊಡ್ತೇವೆ ಅಂದ್ರೆ ಹಂಗೆ ಕೊಡ್ಲಿಕ್ಕೆ ಬರಲ್ಲ. ಅಸಿದ್ಧಿ ಪರಿಹಾರಕ್ಕಾಗಿ ಹೇತುವಿನಲ್ಲಿ ವಿಶೇಷಣ ಕೊಡಬಾರದು ಅಂತ ಹೇಳಿ ಇತಿ ರಾಜ್ಞಾಂ ಆಜ್ಞಾ ನಚ ಅಸ್ತಿ. ಹಿಂಗೆ ರಾಜಾಜ್ಞೆ ಏನಿಲ್ಲ. ತಥಾತ್ವೇ ವ್ಯಭಿಚಾರ ನಿವೃತ್ತ್ಯರ್ಥಮಪಿ ನ ಪ್ರಯೋಕ್ತವ್ಯಂ. ಅಸಿದ್ಧಿ ಪರಿಹಾರಕ್ಕಾಗಿ ವಿಶೇಷಣ ಕೊಡಬಾರದು ಅಂತಂದ್ರೆ ಹಾಗಾದ್ರೆ ವ್ಯಭಿಚಾರ ಪರಿಹಾರಕ್ಕಾಗಿ ಆದರೂ ಯಾಕೆ ವಿಶೇಷಣ ಕೊಡಬೇಕು ಹೇತುವಿನಲ್ಲಿ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇದು? ಆದ್ದರಿಂದ ವ್ಯಭಿಚಾರ ಪರಿಹಾರಕ್ಕಾಗಿಯೂ ವಿಶೇಷಣ ಕೊಡಬಾರದು ಅಂತ ಆಗುತ್ತದೆ. ಯಾಕೆ ಅಂತಂದ್ರೆ ಅದನ್ನು ಹೇಳ್ತಾ ಇದ್ದಾರೆ. ನ ಪ್ರಯೋಕ್ತ ವ್ಯಾಪ್ತಿವತ ಪಕ್ಷಧರ್ಮತಾಯ ಅವಶ್ಯಕತ್ವ. ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ನೋಡಿ. ಯಾವಾಗಲೂ ಕೂಡ ಅನುಮಾನಕ್ಕೆ ವ್ಯಾಪ್ತಿ ಎಷ್ಟು ಮುಖ್ಯನೋ ಪಕ್ಷಧರ್ಮತಾನೂ ಕೂಡ ಅಷ್ಟೇ ಮುಖ್ಯ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಹೇತುವಿನಿಂದ ಪಕ್ಷದಲ್ಲಿ ಸಾಧ್ಯವನ್ನು ನಾವು ಸಾಧನೆ ಮಾಡುವಾಗ ಪಕ್ಷದಲ್ಲಿ ಸಾಧ್ಯ ಸಿದ್ಧಿಸಬೇಕು. ಹಾಗಾದ್ರೆ ಹೇತು ಸಾಧ್ಯಗಳಿಗೆ ವ್ಯಾಪ್ತಿ ಇರಬೇಕು. ಹಾಗೆ ಆ ಹೇತು ಎಂಬುದು ಪಕ್ಷದಲ್ಲಿ ಇರಬೇಕು ಎಂಬುದು ಕೂಡ ಬಹಳ ಮುಖ್ಯವಾಗುತ್ತದೆ. ಆದ್ದರಿಂದ ಅಸಿದ್ಧಿ ಪರಿಹಾರಕ್ಕಾಗಿಯೂ ಅವಶ್ಯವಾಗಿ ನಾವು ಹೇತುವಿನಲ್ಲಿ ವಿಶೇಷಣವನ್ನ ಕೊಡಬೇಕು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಒಂದು ವೇಳೆ ವ್ಯಭಿಚಾರ ಇದ್ರೆ ಸಾಧ್ಯದಿಂದ ವ್ಯಾಪ್ತಿ ಸಿದ್ಧವಾಗುವುದಿಲ್ಲ. ವ್ಯಭಿಚಾರ ಪರಿಹಾರವಾಗುವ ವಿಶೇಷಣ ಹೇತು ವಿಶೇಷ ವ್ಯಾಪ್ತಿ ಸಿದ್ಧವಾಗುತ್ತದೆ ಅಂತ ಅನ್ಬೇಕು. ಹಾಗೆ ವಿಶೇಷಣ ರಹಿತವಾದ ಹೇತು ಪಕ್ಷದಲ್ಲಿ ಇಲ್ಲ ಅಂತಂದ್ರೆ ಅಸಿದ್ಧಿ ದೋಷ ಬರ್ತದೆ. ಅಂದ್ರೆ ಈಗ ಹೇತುವಿಗೆ ಏನು ವಿಶೇಷಣ ಕೊಟ್ಟಿಲ್ಲ, ಬರೇ ಜನ್ಯತ್ವ ಎಂಬ ಹೇತು ಅಂತ ಇಷ್ಟೇ ಮಾಡಿಬಿಟ್ರೆ ಅದು ಅಸಿದ್ಧಿ ದೋಷ ಅಂತ ಬಂದ್ರೆ ಅದರ ಪರಿಹಾರಕ್ಕಾಗಿ ಅವಶ್ಯವಾಗಿ ಹೇತುವಿನಲ್ಲಿ ವಿಶೇಷಣವನ್ನು ಕೊಡಬೇಕು. ಹೇತುವಿನಲ್ಲಿ ವಿಶೇಷಣ ಕೊಡೋದ್ರಿಂದ ಅಸಿದ್ಧಿ ದೋಷ ಪರಿಹಾರ ಆಗೋದಾದ್ರೆ ಅವಶ್ಯವಾಗಿ ನಾವು ವಿಶೇಷಣವನ್ನ ಅಂದ್ರೆ ಕೊಡಬೇಕು. ಏನ್ ತಪ್ಪಿಲ್ಲ. ಯಾಕೆಂದ್ರೆ ವ್ಯಭಿಚಾರ ಪರಿಹಾರ ಎಷ್ಟು ಮುಖ್ಯನೋ ಅದೇ ರೀತಿ ಹೇತು ಪಕ್ಷದಲ್ಲಿ ಇರೋದು ಕೂಡ ಅಷ್ಟೇ ಮುಖ್ಯವಾಗಿದೆ ಎಂಬ ಮಾತನ್ನ ಹೇಳಿದ್ರು. ಇದರ ಜೊತೆಗೆ ಇನ್ನೊಂದು ಮಾತಾಡ್ತಾ ಇದ್ದಾರೆ. ಸಕರ್ತೃಕತ್ವೇ ಕಾರ್ಯತ್ವಮೇವ ಪ್ರಯೋಜಕಂ. ನೋಡಿ, ಒಂದು ಪದಾರ್ಥ ಕರ್ತೃ ಉಳ್ಳದ್ದು
ಅಂತ ಆಗ್ಬೇಕಾದ್ರೆ, ಅಂದ್ರೆ ಒಂದು ಪದಾರ್ಥ ಸಕರ್ತೃಕ ಅಂತ ಆಗಬೇಕಾದ್ರೆ ಕಾರ್ಯತ್ವನೇ ಪ್ರಯೋಜಕ. ಒಂದು ಪದಾರ್ಥ ಸಕರ್ತೃಕ ಅಂತ ಆಗಬೇಕಾದ್ರೆ ಕಾರ್ಯತ್ವನೇ ಪ್ರಯೋಜಕ. ಶರೀರಮಪಿ ತತ್ರ ಸನ್ನಿಹಿತಂ ಇತಿ ಉತ್ತರತ್ರ ನಿರಶಿಷ್ಯತೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಪದಾರ್ಥ ಸಕರ್ತೃಕವಾಗಿದೆ, ಕರ್ತೃಸಹಿತವಾಗಿದೆ ಅಂತ ಸಾಧನ ಮಾಡುವುದಕ್ಕೆ ಕಾರ್ಯತ್ವ ಅಂದ್ರೆ ಜನ್ಯತ್ವವೇ ಪ್ರಯೋಜಕ. ಶರೀರಿ ಜನ್ಯತ್ವ ಎಂಬುದು ಪ್ರಯೋಜಕವಲ್ಲ. ಯಾಕೆ ಅಂದ್ರೆ ವಸ್ತುಗಳು ಹುಟ್ಟಬೇಕಾದ್ರೆ ಉತ್ಪಾದಕನಾದ ವ್ಯಕ್ತಿ ಬೇಕು. ಶರೀರಿಯಿಂದ ಹುಟ್ಟಬೇಕಲ್ರಿ. ಅಂದ್ರೆ ಯಾವ ವ್ಯಕ್ತಿ ವಸ್ತು ಹುಟ್ಟೋದಕ್ಕೆ ಕಾರಣನೋ, ಯಾವ ವ್ಯಕ್ತಿ ಉತ್ಪಾದಕನೋ ಅವನಿಗೆ ಶರೀರ ಇದ್ದೇ ಇರುತ್ತದೆ. ಅದನ್ನ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಆ ಶರೀರ ಎಂಬುದು ಸಕರ್ತೃಕತ್ವ ವಿಚಾರದಲ್ಲಿ ಏನು ಉಪಯೋಗ ಬೀಳೋದಿಲ್ಲ. ಗೊತ್ತಾಯ್ತೋ ಇಲ್ಲ? ಉಪಯೋಗ ಬೀಳೋದಿಲ್ಲ. ಆದ್ದರಿಂದ ಶರೀರಜನ್ಯತ್ವ ಎಂಬ ಉಪಾಧಿ ಯಾಕಾಗಬಾರದು ಎಂಬ ಅಭಿಪ್ರಾಯದಿಂದಲೇ ಹೇಳ್ತಾ ಇದ್ದಾರೆ. ಈ ರೀತಿಯಾದ ಈ ವಿಚಾರವನ್ನೇ ಮುಂದೆ ನಾವು ಸಮಯ ಪಾದದಲ್ಲಿ ಈ ಎಲ್ಲ ವಿಚಾರವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ ಎಂಬುದನ್ನು ಹೇಳಿದೆ. ಇಷ್ಟು ಸ್ವಲ್ಪ ಕಠಿಣ ಭಾಗ ಆದ್ಮೇಲೆ ಮುಂದೆ ಇನ್ನೊಂದು ವಿಚಾರ ಹೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಇದೆಲ್ಲ ಪೂರ್ವ ಪಕ್ಷ ಅಂತ ಹೇಳಿದ್ದೆ ನಾನು. ಅಸ್ತುವಾ ಸಕರ್ತೃಕತ್ವ ಕಥಂ ಸಾರ್ವಜ್ಞ ಸಿದ್ಧಿ. ಇದಾದ್ಮೇಲೆ ಪ್ರಶ್ನೆ, ಅಂತೂ ನೀವು ಅನುಮಾನದಿಂದ ಜಗತ್ತಿಗೆ ಸಕರ್ತೃಕತ್ವವನ್ನು ಸಾಧನ ಮಾಡ್ತಾ ಇದ್ದೀರಿ. ವಿಪ್ರತಿಪನ್ನಂ ಸಕರ್ತೃಕಂ ಕಾರ್ಯತ್ವಾತ್ ಅಂತ ಅನುಮಾನ ಮಾಡಿ ಈ ಜಗತ್ತು ಸಕರ್ತೃಕವಾಗಿದೆ ಅಂತ ಸಾಧನ ಮಾಡ್ತೀವಿ. ಸಂತೋಷ. ಈ ಜಗತ್ತು ಸಕರ್ತೃಕವಾಗಿದೆ ಅಂದ್ರೆ ಜಗತ್ತಿನ ಒಬ್ಬ ಕರ್ತ ಇದ್ದಾನೆ. ಜಗತ್ತಿಗೆ ಒಬ್ಬ ಕರ್ತ ಇದ್ದಾನೆ ಅಂದ ಮಾತ್ರಕ್ಕೆ ಅವನು ಸರ್ವಜ್ಞ ಅಂತ ಯಾಕಾಗಬೇಕು? ಹೌದು, ಜಗತ್ತನ್ನ ಮಾಡಿದ ವ್ಯಕ್ತಿ ಇರಲಿ, ಜಗತ್ತಿಗೆ ಒಬ್ಬ ಕರ್ತೃ ಅಂತ ಸಿದ್ಧವಾಗಲಿ. ಸಾರ್ವಜ್ಞ ಸಿದ್ಧಿ ಹೇಗಾಗುತ್ತದೆ? ಅಸ್ತುವಾ ಸಕರ್ತೃಕತ್ವ ಕಥಂ ಸಾರ್ವಜ್ಞ ಸಿದ್ಧಿ. ಯಾಕೆ ಅಂದ್ರೆ ನೋಡಿ, ಬಹುಕರ್ತೃಕತ್ವೇನಾಪಿ ಉಪಪತ್ತೇ ಈ ಜಗತ್ತು ಸಕರ್ತೃಕವಾಗಿದೆ. ಹೌದು, ಬಹಳ ಜನ ಕರ್ತೃಗಳು ಸೇರಿ ಈ ಜಗತ್ತನ್ನ ಮಾಡಿದ್ದಾರೆ ಅಂತ ನಾವು ಹೇಳ್ತೇವೆ. ಇಲ್ರಿ, ಲಾಘವಾತ ಏಕಾಂಗೀಕಾರ ಇತಿ ಚೇನ್ನ, ಅನೇಕ ಜನ ಜಗತ್ತಿಗೆ ಕರ್ತೃಗಳು ಒಪ್ಪೋದರಿಂದ ಗೌರವ ದೋಷ ಬರ್ತದೆ. ಅದಕ್ಕೆ ಲಾಘವಕ್ಕಾಗಿ ಒಬ್ಬನೇ ಕರ್ತೃವನ್ನು ಒಪ್ಪೋಣ, ಅವನು ಸರ್ವಜ್ಞ ಅಂತ ಅಂಬೋಣ ಅಂದ್ರೆ ಹಂಗಲ್ರಿ. ಯಾಕೆಂದ್ರೆ ಬಕ್ವಂಗೀಕಾರಾತ್ ಬಕ್ವಂಗೀಕಾರಸ್ಯ ಲೋಕಾನುಕೂಲ್ಯೇನ ಅಗೌರವಾತ್. ಕೆಲವು ದೊಡ್ಡ ಕೆಲಸ ಆಗಬೇಕಾದ್ರೆ ಬಹಳ ಜನ ಕರ್ತೃಗಳನ್ನು ಒಪ್ಪಿದರೇನೆ ಯೋಗ್ಯ, ಅದು ಒಳ್ಳೆಯದು ಗುಣ, ಸರ್ವಥಾ ಗೌರವ ದೋಷ ಏನಿಲ್ಲ. ನೋಡಿ, ದೊಡ್ಡ ರಥ ಎಳೆಯಬೇಕಾದ್ರೆ ಸಾವಿರಾರು ಜನ ಬೇಕು, ನೂರಾರು ಜನ ಬೇಕು. ಒಬ್ಬರಿಂದಲೇ ಕೆಲಸ ಆಗ್ತಾ ಇರುವಾಗ 1000 ಜನ ಯಾಕೆ ಒಪ್ಪಬೇಕು ಅಂದ್ರೆ, ದೊಡ್ಡ ಕೆಲಸ ಆಗಬೇಕಾದ್ರೆ ಬಹಳ ಕರ್ತೃಗಳನ್ನು ಒಪ್ಪಿದ್ರೆ ಅನುಕೂಲ. ಆದ್ದರಿಂದ ಇಲ್ಲಿ ಬಹಳ ಜನ ಕರ್ತೃಗಳನ್ನು ಒಪ್ಪಿದ್ರು ಕೂಡ ಏನು ತೊಂದರೆ ಇಲ್ಲ ಜಗತ್ತಿಗೆ. ಅವ ಸರ್ವಜ್ಞ ಅಂತ ಯಾತಕ್ಕಾಗಬೇಕು? ಆತಃ ನ ಸಾರ್ವಜ್ಞ ಸಿದ್ಧಿ. ಆದ್ದರಿಂದ ಕೇವಲ ಅನುಮಾನದಿಂದ ಒಬ್ಬ ವ್ಯಕ್ತಿಯನ್ನು ಸರ್ವಜ್ಞ ಅಂತ ಸಾಧನ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಮತ್ತು ಅವಿಪ್ರಲಂಬಾದಿಚ ಅತಿ ದುರವಗಮಂ, ಮತ್ತು ಆ ವ್ಯಕ್ತಿಗೆ ಮೋಸ ಮಾಡುವ ಬುದ್ಧಿ ಇಲ್ಲ, ಪಟುಕರಣತ್ವ ಇದೆ, ಅವನಿಗೆ ಪ್ರಮಾದಾದಿ ದೋಷಗಳಿಲ್ಲ, ಅವನಿಗೆ ಯಥಾರ್ಥವಾದ ತತ್ವಜ್ಞಾನ ಇದೆ. ಎಲ್ಲ ಕೇವಲ ಕಲ್ಪನಾ ಮಾಡಬೇಕೇ ಹೊರತು ಸರಿಯಾಗಿ ಸಾಧನೆ ಮಾಡೋದು ಬಹಳ ಕಷ್ಟ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಇವೆಲ್ಲ ಕಲ್ಪಿಸಬೇಕು ಅಷ್ಟೇನೆ. ಇದರ ಜೊತೆಗೆ ಅಂದ್ರೆ ಏನಾಯ್ತು, ಒಟ್ಟೀಗ ಕೇವಲ ಅನುಮಾನದಿಂದ ಸಕರ್ತೃಕತ್ವವನ್ನು ಸಾಧನೆ ಮಾಡೋದಾದ್ರೆ ಬಹಳ ಜನ ಕರ್ತೃಗಳು ಸೇರಿ ಜಗತ್ತನ್ನೇ ಮಾಡಿದ್ದಾರೆ ಅಂತ ಹೇಳಬಹುದು ಒಂದು. ಮತ್ತು ಬಹಳ ಜನ ಕರ್ತೃಗಳು ಸೇರಿ ಮಾಡಿದ್ದಾರೆ ಅಂದಮೇಲೆ ಆ ಕರ್ತೃಗಳು ಸರ್ವಜ್ಞರಾಗಬೇಕು ಅಂತೂ ಏನಿಲ್ಲ. ಆದ್ದರಿಂದ ಜಗತ್ಕರ್ತೃವಾದ ವ್ಯಕ್ತಿಗೆ ಸಾರ್ವಜ್ಞ ಎಂಬುದು ಸಿದ್ಧವಾಗುವುದಿಲ್ಲ ಅನುಮಾನದಿಂದ. ಇನ್ನು ಅಸ್ತುವ ಆಪ್ತಿ ನಿಶ್ಚಯ ಇಲ್ರೇ, ಆ ಜಗತ್ಕರ್ತೃವಾದ ವ್ಯಕ್ತಿ ಅವನು ಆಪ್ತನಾಗಿದ್ದಾನೆ. ಆದ್ದರಿಂದ ತನ್ಮೂಲತ್ವ ಕುತಃ ವೇದಸ್ಯ. ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಆಪ್ತಿ ನಿಶ್ಚಯ ಎಂಬುದು ಅದನೋ ಇಲ್ಲ, ಆ ವಿಚಾರ ಬೇರೆ.
ಆಪ್ತಿ ನಿಶ್ಚಯ ಒಂದು ಕಡೆ ಇರಲಿ, ಆದರೂ ಕೂಡ ವೇದ ಇದು ಆಪ್ತಿ ಮೂಲಕವಾಗಿದೆ ಅಂತ ಹೇಗೆ ಸಾಧನೆ ಮಾಡೋದು ಅಂತ ನಾವು ಪ್ರಶ್ನೆ ಮಾಡ್ತೇವೆ. ಅಷ್ಟುವ ಆಪ್ತಿ ನಿಶ್ಚಯ, ವೇದದ ಕರ್ತೃವಾದ ವ್ಯಕ್ತಿ ಆಪ್ತರು ಅಂತ ಒಂದು ಕಡೆ ಇರಲೇಬೇಕಾದ್ರೆ, ಆದರೆ ಆಪ್ತಿ ಮೂಲಕವಾಗಿ ಆ ವೇದದ ಕರ್ತೃವಾದ ವ್ಯಕ್ತಿ ಅವನು ಸರ್ವಜ್ಞನಾಗಿದ್ದಾನೆ ಅಂದ್ರೆ ಆಪ್ತಿ ನಿಶ್ಚಯ ಇದ್ದರೂ ಕೂಡ ಆ ವೇದ ಆಪ್ತಿ ಮೂಲಕವಾದದ್ದು ಅಂತ ಹೆಂಗ್ ನಿರ್ಣಯ ಮಾಡೋದಪ್ಪ ಅಂತ ಪ್ರಶ್ನೆ. ಕುತಃ ವೇದಸ್ಯ ಅಂದ್ರೆ ಆಪ್ತರಾದವರು ಮಾಡ್ತಾರೆ ಅಂತ ಇಟ್ಕೋಣ, ಈ ವೇದ ಆಪ್ತಿ ಮೂಲಕ ಅಂತ ಹೆಂಗ್ ನಿರ್ಣಯ ಮಾಡೋದು ಪ್ರಶ್ನೆ. ಇಲ್ಲ, ನಾವು ಅನುಮಾನ ಮಾಡಿ ವೇದವೂ ಕೂಡ ಸರ್ವಜ್ಞರಾದ ವ್ಯಕ್ತಿಯಿಂದ ಪ್ರಣೀತವಾಗಿದೆ ಅಂತ ಸಾಧನ ಮಾಡ್ತೇವೆ ಅಂತ ಅನ್ಬೇಕು. ಹೇಗೆ ಅಂತ ನೋಡಿ, ವೇದ ಸಾರ್ವಜ್ಞಾದಿ ಮತ ಪ್ರಣೀತ ವೇದತ್ವಾತ್, ವೇದ ಇದು ಸರ್ವಜ್ಞರಾದ ವ್ಯಕ್ತಿಯಿಂದ ಮಾಡಲ್ಪಟ್ಟದ್ದು. ವೇದತ್ವಾತ್ ವೇದವಾದ್ದರಿಂದ, ಇತಿ ವ್ಯತಿರೇಕ ಅನುಮಾನಾತಿಥಿ ಚೇನ್ನ, ವೇದವು ಸಾರ್ವಜ್ಞಾದಿ ಗುಣವುಳ್ಳ ವ್ಯಕ್ತಿಯಿಂದಲೇ ರಚಿತವಾಗಿದೆ, ವೇದವಾದ್ದರಿಂದ ಹಿಂಗೆ ವ್ಯತಿರೇಕ ಅನುಮಾನದಿಂದ. ಈಗ ನೋಡಿ, ಬೇರೆ ಗ್ರಂಥಗಳು ಸಾರ್ವಜ್ಞಾದಿ ವ್ಯಕ್ತಿಯಿಂದ ರಚಿತವಾಗಿಲ್ಲ, ಆದ್ದರಿಂದ ಅದು ವೇದನೂ ಅಲ್ಲ. ಯತ್ರ ಸಾಧ್ಯಾಭಾವ ತತ್ರ ಹೇತ್ವಭಾವ, ಇದನ್ನು ವ್ಯತಿರೇಕ ವ್ಯಾಪ್ತಿ ಅಂತ ಕರೀತಾರೆ. ಹಾಗೆ ವ್ಯತಿರೇಕ ಅನುಮಾನದಿಂದ ವೇದ ಇದು ಸರ್ವಜ್ಞನಾದ ವ್ಯಕ್ತಿಯಿಂದ ಪ್ರಣೀತವಾದದ್ದು ಅಂತ ನಾವು ನಿರ್ಣಯ ಮಾಡ್ತೇವೆ ಅಂತ ಹಿಂಗಂದ್ರೆ ಇತ್ತೀಚೆ ಹಂಗೆ ಹೇಳಿಕ್ ಬರಲ್ಲ. ಯಾಕೆ? ವೇದತ್ವಸ್ಯ ಪಾಮರ ಪ್ರಣೀತತ್ವಾದೌ ಸಾಮ್ಯಾತ್ ಅಸಾಧಾರಣಸ್ಯಾಪಿ ಸಾಮ್ಯಾತ್, ಅದಕ್ಕೆ ಹೇಳ್ತಾ ಇದ್ರೆ ಹಂಗೆ ಹೇಳಿಕ್ ಬರಲ್ಲ. ವೇದವು ಸಾರ್ವಜ್ಞ ಪ್ರಣೀತ ಅಂತ ನೀವು ಅಂಬೋದಾದ್ರೆ ನಿಮ್ಮ ವಿರುದ್ಧವಾಗಿ ನಾವು ಅನುಮಾನ ಮಾಡಬಹುದು, ಮತ್ತೆ ಸತ್ಪ್ರತಿಪಕ್ಷತಾ ದೋಷ, ಪ್ರತಿಪಕ್ಷ ಅನುಮಾನ ಮಾಡುವುದು ನಾವು ಕೂಡ. ವೇದ ಸಾರ್ವಜ್ಞ ಪ್ರಣೀತ ಅಂತ ನೀವು ಸಾಧನೆ ಮಾಡೋದಾದ್ರೆ ವೇದವು ಪಾಮರರಿಂದ ಪ್ರಣೀತ, ವೇದವಾದ್ದರಿಂದ ವ್ಯತಿರೇಕೇನ ಗಗನವತ ಅಂತ ನಾವು ಸಾಧನೆ ಮಾಡಬಹುದು ಅಂತ ನೋಡಿ. ಪಾಮರ ಪ್ರಣೀತತ್ವಾದವು ಸಾಮ್ಯ ಅಂದ್ರೆ ವೇದ ಪಾಮರ ಪ್ರಣೀತ ವೇದತ್ವ ವ್ಯತಿರೇಕೇಣ ಗಗನವತ ಅಂದ್ರೆ ಆಕಾಶ ಇದೆ, ಆಕಾಶದಲ್ಲಿ ಪಾಮರ ಪ್ರಣೀತತ್ವ ಇಲ್ಲ, ಅಲ್ಲಿ ವೇದತ್ವನೂ ಇಲ್ಲ. ಈ ರೀತಿ ಆಕಾಶವನ್ನು ದೃಷ್ಟಾಂತ ಇಟ್ಟುಕೊಂಡು ನಾವು ಕೂಡ ನಿಮ್ಮಂತೆ ವ್ಯತಿರೇಕ ಅನುಮಾನವನ್ನ ಮಾಡಿ ವೇದ ಇದು ಸರ್ವಜ್ಞ ಪ್ರಣೀತ ಅಲ್ಲ ಪಾಮರ ಪ್ರಣೀತ ಅಂತ ನಾವು ಕೂಡ ಸಾಧನೆ ಮಾಡಬಹುದಾಗಿದೆ. ಆದ್ದರಿಂದ ಕೇವಲ ಅನುಮಾನದಿಂದ ವೇದ ಅಂಬೋದು ಇದು ಸರ್ವಜ್ಞರಿಂದ ಪ್ರಣೀತವಾದದ್ದು ಅಂತ ನೀವು ಸಾಧನೆ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದೇವೆ. ಇದಾದ ಮೇಲೆ ಸಪಕ್ಷದಲ್ಲಿ ಇಲ್ಲದ ಕೇವಲ ಪಕ್ಷದಲ್ಲಿ ಇರುವ ಹೇತು ಇದು ಅಸಾಧಾರಣ ಎಂಬ ದೋಷವುಳ್ಳದ್ದು ಆಗುತ್ತದೆ. ಈಗೇನು ಮಾಡಿವಿ ಅವ್ರಿಗೆ ಹೇಳ್ತಾ ಇದ್ದೇವೆ, ವೇದ ಸಾರ್ವಜ್ಞಾದಿಮತ ಪ್ರಣೀತ ವೇದತ್ವ. ವೇದತ್ವ ಎಂಬ ಹೇತು ಎಲ್ಲಿದೆ ವಿಚಾರ ಮಾಡಿ. ವೇದತ್ವ ಎಂಬ ಹೇತು ಕೇವಲ ವೇದದಲ್ಲಿ ಮಾತ್ರ ಬರ್ತದೆ. ಯಾಕೆ? ವೇದತ್ವ ಎಂಬುದು ವೇದದ ಧರ್ಮ ಮಾತ್ರ. ಹೇತು ಅಸಾಧಾರಣ ಎಂಬ ದೋಷ ಉಳ್ಳದ್ದಾಗುತ್ತದೆ. ಹೇತುವಿಗೆ ಅಸಾಧಾರಣ್ಯ ಎಂಬ ದೋಷ ಯಾವಾಗ ಬರ್ತದೆ ಗೊತ್ತೇನ್ರಿ? ಸರ್ವ ಸಪಕ್ಷ ವಿಪಕ್ಷಾತ್ ವ್ಯಾವೃತ್ತ ಪಕ್ಷಮಾತ್ರ ವೃತ್ತಿ ಹೇತು ಅಸಾಧಾರಣ. ಹೇತು ಎಂಬುದು ಸಪಕ್ಷ ದೃಷ್ಟಾಂತದಲ್ಲಿಯೂ ಇರಲ್ಲ, ಸಾಧ್ಯಾಭಾವ ಇದ್ದ ಕಡೆ ಅಂದ್ರೆ ವಿಪಕ್ಷದಲ್ಲಿಯೂ ಇರಲ್ಲ. ಆದ್ರಿಂದ ಆ ಹೇತು ಪಕ್ಷದಲ್ಲಿ ಮಾತ್ರ ಇರುತ್ತದೆ ಅಂತಂದ್ರೆ ಆ ಹೇತುವನ್ನು ಅಸಾಧಾರಣ ಎಂಬ ದೋಷ ಉಳ್ಳದ್ದಾಗ ಅಸಾಧಾರಣಸ್ಯಾಪಿ ಸಾಮ್ಯ. ಎರಡು ಕಡೆಗೂ ಅಷ್ಟೇನೆ. ಗೊತ್ತಾಯಿತೋ ಇಲ್ಲೋ? ವೇದ ಸಾರ್ವಜ್ಞಾದಿಮತ ಪ್ರಣೀತ ವೇದತ್ವಾತ್ ಎಂಬ ಅನುಮಾನದಲ್ಲಿಯೂ ವೇದತ್ವನೇ ಹೇತು, ಅದು ಅಸಾಧಾರಣ ಎಂಬ ದೋಷ ಉಳ್ಳದ್ದಾಗುತ್ತದೆ. ವೇದ ಪಾಮರ ಪ್ರಣೀತ ವೇದತ್ವಾತ ವ್ಯತಿರೇಕೇಣ ಗಗನವತ ಎಂಬ ಅನುಮಾನದಲ್ಲಿಯೂ ಕೂಡ ಹಾಗೆ ಆಗುತ್ತದೆ. ಆದ್ದರಿಂದ ಏನು ಮಾಡ್ತೀರಿ? ಎರಡು ಕಡೆಗೂ ಕೂಡ ಅಸಾಧಾರಣ್ಯ ಎಂಬ ದೋಷ ಬರುತ್ತದೆ. ಎರಡು ಕಡೆಗೂ ಕೂಡ ಅಸಾಧಾರಣ ಎಂಬ ದೋಷ ಬರುತ್ತದೆ. ಏನು ಮಾಡ್ತಾ ಇದ್ದೀರಿ ಅಂತಂದ್ರೆ ನೋಡಿ, ಸರ್ವಜ್ಞ ಪ್ರಣೀತತ್ವ ಎಂಬ ಸಾಧ್ಯವನ್ನು ಸಾಧನೆ ಮಾಡೋದಕ್ಕಾಗಿ ವೇದತ್ವ ಎಂಬುದು ಸಪಕ್ಷದಲ್ಲಿ ಅಂದ್ರೆ ಸರ್ವಜ್ಞ ಪ್ರಣೀತವಾದ ಮಹಾಭಾರತದಲ್ಲಿ ಆ ಕೃತಿಗಳಲ್ಲಿ ಇಲ್ಲ. ಅದು ನೋಡಿ, ಇದನ್ನು ಅಸಾಧಾರಣ ಅಂತ ಹೇಳಿ ಎರಡು ಕಡೆಗೂ ಕೂಡ ಅಂದ್ರೆ ವಾದಿ ಪ್ರತಿವಾದಿ
ಅನುಮಾನ ಪ್ರತಿಪಕ್ಷದ ಅನುಮಾನ, ಎರಡು ಕಡೆಗೂ ವೇದತ್ವನೇ ಹೇತು, ಎರಡು ಕಡೆಗೂ ವೇದವೇ ಪಕ್ಷ. ಅಸಾಧಾರಣ ಎಂಬ ದೋಷವು ಸಮಾನವಾಗಿದೆ. ಆದ್ದರಿಂದ ನೀವು ಕೇವಲ ಅನುಮಾನದಿಂದ ವೇದ ಇದು ಸರ್ವಜ್ಞ ಪ್ರಣೀತ ಅಂತ ಸಾಧನೆ ಮಾಡೋದಾದರೆ, ವಿರುದ್ಧವಾದ ಅನುಮಾನದಿಂದ ಪಾಮರ ಪ್ರಣೀತ ಅಂತ ನಾವು ಸಾಧನೆ ಮಾಡ್ತೇವೆ, ಸಮಾನವಾಗುತ್ತದೆ. ಇನ್ನು ಇಲ್ರಿ ವೇದವು ಆಪ್ತನಿಂದಲೇ ಪ್ರಣೀತ ಅಂತ ಸಾಧನೆ ಮಾಡುತ್ತೇವೆ ಅಂತ ಅಭಿಪ್ರಾಯ. ವೇದ ಆಪ್ತ ಪ್ರಣೀತ ಪ್ರಮಾಣ ವಾಕ್ಯತ್ವ, ವೇದವು ಆಪ್ತರಿಂದಲೇ ರಚಿತವಾಗಿದೆ, ಯಾಕೆಂದ್ರೆ ಪ್ರಮಾಣಭೂತವಾದ ವಾಕ್ಯವಾದ್ದರಿಂದ ಅಂತ ನಾವು ಹಿಂಗೆ ಹೇಳ್ತೇವೆ ಅಂತ ಇಚ್ಛೆಯನ್ನು ಇದು ಹೇಳಲಿಕ್ಕೆ ಬರಲ್ಲ. ಯಾಕೆ? ವೇದ ಅನಿತ್ಯತ್ವೇ ಪ್ರಾಮಾಣ್ಯ ವಿವಾದಾತ್. ಒಂದು ವೇಳೆ ವೇದ ಒಬ್ಬ ಆಪ್ತನಾದ ವ್ಯಕ್ತಿಯಿಂದ ರಚಿತವಾಗಿದೆ ಅಂದ್ರೆ, ವೇದ ರಚಿತವಾಗಿದೆ ಅಂದ್ರೆ ಅರ್ಥ ಏನು? ವೇದ ಅದು ಅನಿತ್ಯವಾಗಿದೆ ಅಂತಾಯ್ತು. ಆಗ್ಲಿ ಏನಾಯ್ತು? ವೇದ ಅನಿತ್ಯ ಅಂತ ಆಗ್ಬಿಟ್ರೆ ವೇದವು ಹುಟ್ಟುತ್ತದೆ ಅಂತಾದ್ರೆ, ಹಾಗಾದ್ರೆ ವೇದವು ಕಾರ್ಯ ಪದಾರ್ಥ ಅಂತ ಆದ್ಮೇಲೆ ಅದರ ಪ್ರಾಮಾಣ್ಯದ ಬಗ್ಗೆ ಸಂಶಯ ಬರುತ್ತದೆ, ಆ ವೇದದ ಪ್ರಾಮಾಣ್ಯದ ಬಗ್ಗೆ ವಿವಾದ. ಆದ್ದರಿಂದ ವೇದ ಹುಟ್ಟುತ್ತದೆ ಅಂತಲಿಕ್ಕೆ ಬರೋದಿಲ್ಲ. ವೇದ ಅನಿತ್ಯತ್ವೇ ಪ್ರಾಮಾಣ್ಯ ವಿವಾದ. ವೇದವನ್ನ ಅನಿತ್ಯ ಅಂತಂದ್ರೆ ವಿರೋಧ ಬರುತ್ತದೆ. ಏನು ವಿವಾದ ಅಂತಂದ್ರೆ ಅದೇ ಅದರ ಪ್ರಾಮಾಣ್ಯದ ಬಗ್ಗೆನೇ ವಿವಾದ ಬರುತ್ತದೆ ಅಂತಂದು. ಇಲ್ಲ ನೋಡ್ರಿ, ವೇದ ಇದು ಹುಟ್ಟುತ್ತದೆ ಅಂತ ಅಂಬೋದಕ್ಕೆ ವೇದ ವಾಕ್ಯಗಳೇ ಉಂಟಲ್ರಿ ಅಂತ ಅವ್ರು ಮತ್ತೆ ಪ್ರಶ್ನೆ ಮಾಡಬಹುದು. ತಸ್ಮಾದ್ ಯಜ್ಞಾತ್ ಸರ್ವಭೂತರುಚ ಸಾಮಾನಿ ಜಗ್ನಿರೇ ಪುರುಷ ಸೂಕ್ತ ಇದೆ. ಅದರಿಂದ ತಸ್ಮಾದ್ ಯಜ್ಞಾದಿತಿ ಸರ್ವಜ್ಞ ಈಶ್ವರ ಪ್ರಣೀತತ್ವಂ ಶ್ರೂಯತೆ. ವೇದ ಸರ್ವಜ್ಞನಾದ ಈಶ್ವರನಿಂದಲೇ ಪ್ರಣೀತವಾಗುತ್ತದೆ ಅಂತ ವೇದದಲ್ಲೇ ನಮಗೆ ಶ್ರುತವಾಗುತ್ತದಲ್ರಿ ಅಂತಂದ್ರೆ ಇಚ್ಛೆಯನ್ನ. ಯಾಕೆ? ಉಕ್ತ ದೋಷಾತ್, ಹಿಂದೆ ಹೇಳಿದ ದೋಷದಿಂದಲೇನೆ. ಒಂದು ವೇಳೆ ವೇದವೂ ಕೂಡ ಹುಟ್ಟುತ್ತದೆ, ನೀವು ಸರ್ವಜ್ಞನಾದ ಈಶ್ವರನಿಂದ ರಚಿತವಾಗುತ್ತದೆ ಅಂತನ್ರಿ, ಅಂತೂ ವೇದ ಅನಿತ್ಯ ಅಂತಾಯ್ತು. ಒಬ್ಬ ವ್ಯಕ್ತಿಯಿಂದ ವೇದ ಹುಟ್ಟುತ್ತದೆ, ರಚಿತವಾಗುತ್ತದೆ ಅಂದ್ರೆ ಆ ವೇದದಲ್ಲಿ ಮತ್ತೆ ಪ್ರಾಮಾಣ್ಯ ಶಂಕ ಬಂದೇ ಬರುತ್ತದೆ. ವೇದದ ಪ್ರಾಮಾಣ್ಯದ ಬಗ್ಗೆ ವಿವಾದ ಇದೆ. ಆದ್ದರಿಂದ ಮತ್ತೆ ವೇದವನ್ನ ಸರ್ವಜ್ಞನಾದ ಈಶ್ವರ ಪ್ರಣೀತ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಅಭಿಪ್ರಾಯ. ಇದರ ಜೊತೆಗೆ ಇನ್ನೊಂದು ಮಾತು, ತಸ್ಮಾತ್ ಯಜ್ಞ ಸರ್ವಭೂತರುಚ ಸಾಮಾನ್ಯ ಜಗ್ನಿನೆ. ಸರ್ವಜ್ಞನಾದ ಈಶ್ವರನಿಂದ ವೇದ ಹುಟ್ಟುತ್ತದೆ ಎಂಬುದಕ್ಕೆ ಈ ಪುರುಷ ಸೂಕ್ತ ನೀವು ಕೊಟ್ಟಿದ್ದೀರಿ. ಆದರೆ ಇನ್ನೊಂದು ಕಡೆ ವೇದ ಸರ್ವಜ್ಞನಾದ ಈಶ್ವರನಿಂದ ಹುಟ್ಟುತ್ತದೆ ಅಂತಿಲ್ಲ. ಅಗ್ನಿಯಿಂದ ಋಗ್ವೇದ ಹುಟ್ಟಿತು, ವಾಯುವಿನಿಂದ ಯಜುರ್ವೇದ ಹುಟ್ಟಿತು ಅಂತ ವಾಕ್ಯಗಳಿವೆ ನೋಡಿ. ಋಗ್ವೇದ ಏವ ಅಗ್ನೇರಜಾಯತ ಇತಿ ಸಾರ್ವಜ್ಞ ಪ್ರಣೀತತ್ವ ಉಕ್ತೇಶ್ಚ. ತಸ್ಮಾದ್ ಯಜ್ಞ ಸರ್ವಭೂತರುಚ ಸಾಮಾನ್ಯ ಜಗ್ನಿರಿ ಅಂತ ಪುರುಷ ಸೂಕ್ತ ಹೇಳಿ ಸರ್ವಜ್ಞನಾದ ಈಶ್ವರನಿಂದ ವೇದ ಹುಟ್ಟುತ್ತದೆ ಅಂತ ನೀವಂದ್ರೆ, ಋಗ್ವೇದ ಏವ ಅಗ್ನೇರಜಾಯತ ಅಂತ ಹೇಳಿ ಋಗ್ವೇದವು ಅಗ್ನಿಯಿಂದ ಹುಟ್ಟುತ್ತದೆ ಅಂತಂದಿದ್ದಾರೆ. ಹಾಗಾದ್ರೆ ಅಗ್ನಿಯಿಂದ ಹುಟ್ಟುತ್ತದೆ ಋಗ್ವೇದ. ಅಗ್ನಿ ಅವನು ಸರ್ವಜ್ಞನಲ್ಲ, ಅವನು ಈಶ್ವರನಲ್ಲ ಅಂದಮೇಲೆ ಹಾಗಾದ್ರೆ ಅಸರ್ವಜ್ಞನಿಂದ ವೇದ ರಚಿತವಾಗಿದೆ ಅಂತೂ ಹೇಳಬಹುದು. ಆದ್ದರಿಂದ ವೇದ ಇದು ಅಸರ್ವಜ್ಞನಿಂದ ರಚಿತವಾದ್ದರಿಂದ ವೇದ ಆಪ್ತ ಪ್ರಣೀತ ಅಂತ ಹೇಗೆ ಒಪ್ಪೋದು ನಾವು? ಅಸರ್ವಜ್ಞ ಪ್ರಣೀತತ್ವ ಬಂತು. ಇಲ್ರಿ, ಅವರಂತಾರೆ ಹಂಗಲ್ರಿ. ನೋಡ್ರಿ, ಅಗ್ನಿಯಿಂದ ಋಗ್ವೇದ ಹುಟ್ಟಿತು ಅಂದ್ರೆ ಅರ್ಥ ಏನು? ಸರ್ವಜ್ಞನಾದ ಈಶ್ವರನಿಂದ ಮೊದಲೇ ಹುಟ್ಟಿದ ಋಗ್ವೇದ ಅದು ಅಗ್ನಿಯಿಂದ ಹುಟ್ಟಿತು ಅಂದ್ರೆ ಅರ್ಥ ಏನು ಅಂದ್ರೆ, ಆ ಋಗ್ವೇದಕ್ಕೆ ಅಗ್ನಿ ಸಂಪ್ರದಾಯ ಪ್ರವರ್ತಕ ಅಂತ ಇಷ್ಟೇ ಅರ್ಥ. ಅಂದ್ರೆ ಅಗ್ನಿಯಿಂದ ಋಗ್ವೇದ ಹುಟ್ಟಿತು ಅಂಬೋದಕ್ಕೆ ಔಪಚಾರಿಕವಾದ ಅರ್ಥವನ್ನು ಕಲ್ಪನಾ ಮಾಡಬೇಕು. ಅಗ್ನಿಯಿಂದ ಋಗ್ವೇದ ಹುಟ್ಟಿತು ಅಂದ್ರೆ ಋಗ್ವೇದಕ್ಕೆ ಅಗ್ನಿ ಸಂಪ್ರದಾಯ ಪ್ರವರ್ತಕರಾಗಿದ್ದಾನೆ ಅಂತ ಈ ರೀತಿ ನಾವು ಔಪಚಾರಿಕವಾದ ಅರ್ಥವನ್ನು ಕಲ್ಪನೆ ಮಾಡ್ತೇವೆ. ವಸ್ತುತಃ ಮುಖ್ಯವಾಗಿ ಪೂರ್ಣವಾಗಿ ಋಗ್ವೇದ ಅಗ್ನಿಯಿಂದ ಹುಟ್ಟಿತು ಅಂತ ಅರ್ಥ ಅಲ್ರೇ. ಸಂಪ್ರದಾಯ ಪ್ರವರ್ತಕತೆಯ ತದ್ವಾಕ್ಯಂ ಉಪಚರಿತಂ. ಅಗ್ನಿಯಿಂದ ಋಗ್ವೇದ ಹುಟ್ಟಿತು ಅಂದ್ರೆ ಅಗ್ನಿ ಕೇವಲ ಸಂಪ್ರದಾಯ ಪ್ರವರ್ತಕ ಅಂತ ಇಷ್ಟ ಅರ್ಥ ನಾವು ಹೇಳ್ತೇವೆ ಅಂತಂದ್ರೆ, ಇಷ್ಟ ಅರ್ಥವನ್ನೇ ನಾವು ಹೇಳ್ತೇವೆ ಅಂದ್ರೆ ಇದು ಸರಿ ಹೋಗಲ್ಲ ಅಂತ, ಇದು ಯೋಗ್ಯವಾದದ್ದಲ್ಲ. ಯಾಕೆ? ಇದು ಚಿಹ್ನ ತದ್ವಾಕ್ಯಾತ್ ಅಸ್ಯ ಸಂಪ್ರದಾಯ ಪ್ರವರ್ತಕತ್ವಾತ್.
ಅಸ್ಯ ಸಂಪ್ರದಾಯ ಪ್ರವರ್ತಕತ್ವಾದಿ ಅರ್ಥೋಪಪತ್ತೇ. ನೀವು ಹಿಂಗೆ ಹೇಳೋದಾದ್ರೆ ಹಂಗೆ ಸರಿಯಲ್ಲ ಅಂದ್ರು. ಯಾತಕ್ಕೆ ಅಂತಂದ್ರೆ ಮುಖ್ಯಾರ್ಥವನ್ನು ಬಿಟ್ಟು ಔಪಚಾರಿಕವಾದ ಅರ್ಥವನ್ನು ಹೇಳಬೇಕು ನೀವು ಅಂದ್ರಿ. ಆದ್ರೆ ಕಾರಣಾಭಾವ ನೋಡಿ. ಋಗ್ವೇದ ಏವ ಅಗ್ನೇರಜಾಯತ, ಅಗ್ನಿಯಿಂದ ಋಗ್ವೇದ ಹುಟ್ಟಿತು ಎಂಬುದು ಮುಖ್ಯಾರ್ಥ. ಈ ಮುಖ್ಯಾರ್ಥವನ್ನು ಬಿಟ್ಟು ಅಗ್ನಿಯಿಂದ ಋಗ್ವೇದ ಹುಟ್ಟಿದೆ ಅಂದ್ರೆ ಋಗ್ವೇದಕ್ಕೆ ಅಗ್ನಿ ಕೇವಲ ಸಂಪ್ರದಾಯ ಪ್ರವರ್ತಕ ಅಂತ ಹಿಂಗೆ ಔಪಚಾರಿಕ ಅರ್ಥ ಯಾತಕ್ಕೆ ಕೇಳಬೇಕು? ಏನಾದರೂ ಒಂದು ಕಾರಣ ಇರಬೇಕು. ಯಾವ ಕಾರಣ ಇಲ್ಲದೆ ಸುಮ್ಮನೆ ಔಪಚಾರಿಕವಾದ ಅರ್ಥವನ್ನು ವೇದಕ್ಕೆ ಕಲ್ಪನಾ ಮಾಡಬಾರದು. ಕಾರಣಾಭಾವಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಔಪಚಾರಿಕವಾದ ಅರ್ಥವನ್ನು ಕಲ್ಪನಾ ಮಾಡೋದಕ್ಕೆ ಕಾರಣ ಇಲ್ಲ. ಹಂಗಲ್ರಿ, ಈಶ್ವರ ವಿರಚಿತತ್ವ ವಾಕ್ಯಾತ ಇತಿ ಚೇನ್ನ. ಇದ್ರ ಈಶ್ವರ ರಚನೆ ಮಾಡಿದ್ದಾನೆ ಎಂಬ ವಾಕ್ಯ ಇದೆ. ಈಶ್ವರ ರಚನೆ ಮಾಡಿದ್ದಾನೆ ಎಂಬ ವಾಕ್ಯ ಇರೋದ್ರಿಂದ ಋಗ್ವೇದವು ಅಗ್ನಿಯಿಂದ ಹುಟ್ಟಿತು ಎಂಬುದಕ್ಕೆ ಋಗ್ವೇದಕ್ಕೆ ಅಗ್ನಿ ಸಂಪ್ರದಾಯ ಪ್ರವರ್ತಕ ಅಂತ ಈ ರೀತಿ ನಾವು ಔಪಚಾರಿಕ ಅಂತ ಆ ವಾಕ್ಯಕ್ಕೆ ಅರ್ಥ ಮಾಡಲೇಬೇಕು ಅಂತ ಅಂಬೋದಾದ್ರೆ ತದ್ವಾಕ್ಯ ಅಸ್ಯ ಸಂಪ್ರದಾಯ ಪ್ರವರ್ತಕತ್ವಾದಿ ಅರ್ಥೋಪಪತ್ತೇ ಎಂಬ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಹಂಗಲ್ಲ ಅಂತ ನಾವು. ಯಾಕೆ ಅಂದ್ರೆ ಋಗ್ವೇದ ಏವ ಅಗ್ನೇರಜಾಯತ ಎಂಬ ವಾಕ್ಯದ ಬಲದಿಂದ ಈಶ್ವರ ವಿರಚಿತವಾಗಿದೆ ಎಂಬ ವಾಕ್ಯಕ್ಕೇನೆ ಔಪಚಾರಿಕತ್ವವನ್ನು ಕಲ್ಪನೆ ಮಾಡಬಹುದು. ನೀವೇನಂದ್ರಿ, ಈಗ ಈಶ್ವರನಿಂದ ವೇದವು ರಚಿತವಾಗಿದೆ ಎಂಬ ವಾಕ್ಯ ಇರೋದ್ರಿಂದ ಋಗ್ವೇದ ಏವ ಅಗ್ನೇರಜಾಯತ ಎಂಬ ವಾಕ್ಯಕ್ಕೆ ಔಪಚಾರಿಕವಾದ ಗೌಣಾರ್ಥವನ್ನು ಕಲ್ಪನಾ ಮಾಡಬೇಕು. ಅಂದ್ರೆ ಅಗ್ನಿಯಿಂದ ಋಗ್ವೇದ ಹುಟ್ಟಿತು ಅಂದ್ರೆ ಅಗ್ನಿ ಕೇವಲ ಋಗ್ವೇದಕ್ಕೆ ಸಂಪ್ರದಾಯ ಪ್ರವರ್ತಕ ಅಂತ ನಾವು ಹಿಂಗೆ ಹೇಳ್ತೇವೆ. ಅಂದ್ರೆ ಈಶ್ವರನಿಂದ ವೇದವು ರಚಿತವಾಗಿದೆ ಅಂತಂಬೋದೇನೆ ಆ ವಾಕ್ಯ ಔಪಚಾರಿಕ ಅಂತ ಹೇಳೋದಕ್ಕೆ ಕಾರಣ ಅಂತ ಅಂಬೋದಾದ್ರೆ ಇದ್ರ ಉಲ್ಟಾ ಯಾಕೆ ಹೇಳಬಾರದು ಅಂದ್ರು. ಋಗ್ವೇದ ಏವ ಅಗ್ನೇರಜಾಯತ ಎಂಬ ವಾಕ್ಯ ಇದೆ. ಋಗ್ವೇದ ಅಗ್ನಿಯಿಂದ ಹುಟ್ಟಿದೆ ಅಂತ ವಾಕ್ಯ ಇರೋದ್ರಿಂದ ವೇದವು ಈಶ್ವರನಿಂದ ರಚಿತವಾಗಿದೆ ಎಂಬ ವಾಕ್ಯಕ್ಕೆ ಔಪಚಾರಿಕವಾದ ಅರ್ಥವನ್ನು ಕಲ್ಪನಾ ಮಾಡ. ಅಂದ್ರೆ ವೇದಕ್ಕೆ ಈಶ್ವರ ಕೇವಲ ಸಂಪ್ರದಾಯ ಪ್ರವರ್ತಕ. ವೇದ ಇದು ಈಶ್ವರನಿಂದ ಹುಟ್ಟಿದೆ ಅಂದ್ರೆ ಅರ್ಥ ಏನು? ವೇದಕ್ಕೆ ಈಶ್ವರ ಸಂಪ್ರದಾಯ ಪ್ರವರ್ತಕ ಅಂತೂ ನಾವು ಅರ್ಥ ಹೇಳಬಹುದು. ತೇಷಾಂ ಅಸಾರ್ವಜ್ಞಾತೇ ತತ ಇತಿ ಚೇನ್ನ. ಇಲ್ರಿ, ಅಗ್ನಿ ಮೊದಲಾದವರು ಅವರು ಸರ್ವಜ್ಞರಲ್ಲ. ಅಗ್ನಿ ಮೊದಲಾದವರು ಸರ್ವಥಾ ಸರ್ವಜ್ಞರಲ್ಲ. ಆದ್ದರಿಂದ ಅಸರ್ವಜ್ಞ ಪ್ರಣೀತ ಅಂತ ಆಗುತ್ತದೆ. ಈಗ ಆದರೂ ಈಶ್ವರ ಸರ್ವಜ್ಞನಾಗಿದ್ದಾನೆ. ಆದ್ದರಿಂದ ವೇದ ಇದು ಸರ್ವಜ್ಞನಾದ ಈಶ್ವರನಿಂದ ಪ್ರಣೀತ ಅಂತ ಹೇಳುತ್ತೇವೆ ಅಂತಂದ್ರೆ ಹಂಗೆ ಹೇಳಿಕ್ ಬರಲ್ಲ, ಚಕ್ರಕಾಪತ್ತಿ ಬರುತ್ತದೆ ಅಂತ ನೋಡಿ. ತೇಷಾಂ ಅಸಾರ್ವಜ್ಞಾದೇ ತಥೈತಿ ಚೇನ್ನ. ಅಗ್ನಿಯಿಂದಲೇ ಋಗ್ವೇದ ಹುಟ್ಟಿತು ಎಂಬುದನ್ನೇ ಒಪ್ಪಿಬಿಟ್ರೆ ಹಾಗಾದರೆ ಅಗ್ನಿ ಅವನು ಸರ್ವಜ್ಞನಲ್ಲ, ಅಸಾರ್ವಜ್ಞನಿಂದ ಪ್ರಣೀತವಾದದ್ದು ವೇದಕ್ಕೆ ಆಪ್ತಿ ಮೂಲತ್ವ ಬರೋದೇ ಇಲ್ಲ. ಇದೆಲ್ಲ ಆಗುತ್ತದೆ. ಆದ್ರಿಂದ ನಾವು ಅಗ್ನಿಯಿಂದ ಹುಟ್ಟಿತು ಅಂತ ಒಪ್ಪಬಾರದು, ಸರ್ವಜ್ಞನಾದ ಈಶ್ವರನಿಂದಲೇ ವೇದ ಪ್ರಣೀತ ಅಂತ ಹೇಳ್ತೇವೆ. ಅಂದ್ರೆ ಚಕ್ರಕಾಪಾತಾತ್ ಹೀಗೆ ಹೇಳಿಬಿಟ್ರೆ ಚಕ್ರಕಾಪತ್ತಿ ಎಂಬ ದೋಷ ಬರುತ್ತದೆ ಅಂತ. ಚಕ್ರಕಾಪತ್ತಿ ಅಂದ್ರೇನು? ಮೂರರಲ್ಲೇನೆ ಸುತ್ತಬೇಕು ನೋಡಿ. ಆತ್ಮಾಶ್ರಯ ಅಂದ್ರೇನು? ತನಗೆ ತಾನೇ ಕಾರಣ ಅಂದ್ರೆ ಆತ್ಮಾಶ್ರಯ. ನನ್ನ ಹೆಗಲ ಮೇಲೆ ನಾನು ಕೂಡುತ್ತೇನೆ, ನನಗೆ ನಾನು ಆಶ್ರಯ ಅಂದ್ರೆ ಆತ್ಮಾಶ್ರಯ. ಅನ್ಯೋನ್ಯಾಶ್ರಯ ಅಂದ್ರೆ ಅದಕ್ಕಿದು ಕಾರಣ, ಇದಕ್ಕೆ ಅದು ಕಾರಣ. ಎರಡರಲ್ಲೇನೆ ಹೇಳ್ತಾ ಹೋದ್ರೆ ಅನ್ಯೋನ್ಯಾಶ್ರಯ. 3, 4 ಈ ಗುಂಪಿನಲ್ಲೇ ಹಾಗೆ ರೌಂಡ್ ಹೊಡೀತಾ ಇದ್ರೆ ಅದನ್ನು ಚಕ್ರಕಾಪತ್ತಿ ಅಂತ ಕರೀತಾರೆ. ಇಲ್ಲಿ ಏನು ನೋಡಿ, ಚಕ್ರಕಾಪತ್ತಿ ದೋಷ ಹೇಗೆ ಅಂತಂದ್ರೆ ಈಶ್ವರ ಸರ್ವಜ್ಞ ಅಂತ ಸಿದ್ಧವಾದ್ರೆ ಆವಾಗ ತಸ್ಮಾದ್ ಯಜ್ಞಾತ್ ಸರ್ವಭೂತರುಜಸ್ಸಾಮಾನಿ ಜಗ್ನಿರೇ ಎಂಬ ವೇದವಾಕ್ಯದಿಂದ ವೇದವು ಸರ್ವಜ್ಞನಾದ ಈಶ್ವರ ಪ್ರಣೀತ ಅಂತ ಸಿದ್ಧವಾಗುತ್ತದೆ. ಈಶ್ವರ ಸರ್ವಜ್ಞ ಅಂತ ಸಿದ್ಧವಾದರೆ ತಸ್ಮಾದ್ ಯಜ್ಞಾತ್ ಸರ್ವಭೂತರುಜಸ್ಸಾಮಾನಿ ಜಗ್ನಿರೇ ಎಂಬ ವಾಕ್ಯದಿಂದ ವೇದವು ಸರ್ವಜ್ಞನಾದ ಈಶ್ವರನಿಂದ ಪ್ರಣೀತ ಅಂತ ಸಿದ್ಧವಾಗುತ್ತದೆ. ವೇದವು ಸರ್ವಜ್ಞ ಪ್ರಣೀತ ಅಂತ ಸಿದ್ಧವಾದರೆ ಅದು ಪ್ರಮಾಣ ಅಂತ ಆಗ್ತದೆ. ಇಲ್ಲಿ ಒಟ್ಟು 3 ಅಂಶಗಳಿವೆ. ಈಶ್ವರ ಸರ್ವಜ್ಞ, ವೇದವು ಸರ್ವಜ್ಞ ಪ್ರಣೀತ, ಆದ್ದರಿಂದ
ಪ್ರಮಾಣ, ಪ್ರಾಮಾಣ್ಯ, ಹಿಂಗೆ ಮೂರಿದೆ. ಅದೇ ರೀತಿ ಇಲ್ಲಿ ನೋಡಿ, ಈಶ್ವರ ಸರ್ವಜ್ಞ ಅಂತ ಸಿದ್ಧವಾದರೆ ತಸ್ಮಾದ್ ಯಜ್ಞ ಸರ್ವಭೂತ ರುಚ ಸಾಮಾನ್ಯ ಜಗ್ನಿ ಎಂಬ ವಾಕ್ಯದಿಂದ ವೇದ ಎಂಬುದು ಸರ್ವಜ್ಞನಾದ ಈಶ್ವರನಿಂದ ಪ್ರಣೀತ ಅಂತ ಸಿದ್ಧವಾಗುತ್ತದೆ. ಸಂತೋಷ. ಹಾಗಾದ್ರೆ ಈ ವೇದ ಸರ್ವಜ್ಞ ಪ್ರಣೀತ ಅಂತಾದ್ರೆ ಅದು ಪ್ರಮಾಣ ಅಂತಾಗುತ್ತದೆ. ವೇದ ಸರ್ವಜ್ಞ ಪ್ರಣೀತ ಅಂತ ಸಿದ್ಧವಾದ್ರೇನೆ ಆ ವೇದಗಳಿಂದ ಮತ್ತೆ ಈಶ್ವರ ಸರ್ವಜ್ಞ ಅಂತ ಸಿದ್ಧವಾಗುತ್ತದೆ. ಹೀಗೆ ಈ ಮೂರರಲ್ಲೇನೆ ಒದ್ದಾಡಬೇಕಾಗುತ್ತದೆ. ಚಕ್ರಕಾಪತ್ತಿ ಎಂಬ ದೋಷ ಬರುತ್ತದೆ. ಆದ್ದರಿಂದ ತಸ್ಮಾತ್ ಆಪ್ತಿ ತನ್ಮೂಲತ್ವ ಅನಿಶ್ಚಯ. ಆದ್ದರಿಂದ ವೇದ ರಚನೆ ಮಾಡಿದ ವ್ಯಕ್ತಿಗೆ ಆಪ್ತಿ ಮತ್ತು ವೇದ ಇದು ಆಪ್ತಿ ಮೂಲಕವಾಗಿದೆ ಎಂಬುದು ಯಾವುದು ನಿಶ್ಚಯವಾಗುವುದಿಲ್ಲ. ಮತ್ತು ವೇದ ಸರ್ವಜ್ಞ ಪ್ರಣೀತ ಆಗಲಿ ಯಾರೇ ಆಗಲಿ, ಒಟ್ಟು ವೇದ ರಚಿತವಾಗಿದೆ ಅಂದರೆ ಆ ವೇದದ ಪ್ರಾಮಾಣ್ಯದ ವಿಚಾರದಲ್ಲಿ ಸಂದೇಹವೂ ಬರುತ್ತದೆ. ವೇದ ಅನಿತ್ಯತ್ವೇ ತತ್ ಪ್ರಾಮಾಣ್ಯ ಅಭಾವಾಪತ್ತೆ. ವೇದ ಅನಿತ್ಯ ಅಂದರೆ ಆ ವೇದದ ಪ್ರಾಮಾಣ್ಯದ ಬಗ್ಗೆನೂ ಕೂಡ ಸಂದೇಹನೂ ಬರುತ್ತದೆ. ವೇದ ಅನಿತ್ಯತ್ವೇ ತತ್ ಪ್ರಾಮಾಣ್ಯ ಅಭಾವಾಪತ್ತೆ. ಅದನ್ನ ನಿತ್ಯತ್ವ ಶ್ರುತೇ ಉಪಚರಿತಾರ್ಥತ್ವಂ ವಾಚ್ಯಂ. ಆದ್ದರಿಂದ ವೇದಗಳು ನಿತ್ಯವಾಗಿವೆ ಅಂತ ಹೇಳೋ ಶ್ರುತಿಗಳು ಇದು ಔಪಚಾರಿಕವಾದ ಅರ್ಥವುಳ್ಳದ್ದು. ವೇದವು ನಿತ್ಯ ಅಂತ ಹೇಳೋ ವಾಕ್ಯಗಳು ಔಪಚಾರಿಕ ಅಂತ ಹೇಳತಕ್ಕಂಥದ್ದು ಸರ್ವಥ ಯೋಗ್ಯವಾದದ್ದಲ್ಲ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತು ವೇದಕ್ಕೆ ಆಪ್ತಪ್ರಣೀತತ್ವವನ್ನು ರಚನೆ ಮಾಡಿದರೆ ವೇದವು ಆಪ್ತಿ ಮೂಲಕವಾಗಿದೆ ಅಂತ ಅನ್ಬೇಕು. ಯಾವಾಗಲೂ ಕೂಡ ನೋಡಿ, ಒಂದು ಗ್ರಂಥ ಆಪ್ತರಿಂದ ರಚಿತವಾಗಿದೆ ಅಂತಂದ್ರೆ ಆ ಆಪ್ತರಿಗೆ ಒಂದು ಮೂಲಭೂತವಾದ ಗ್ರಂಥ ಇರಬೇಕು. ವೇದವು ಕೂಡ ಆಪ್ತನಾದ ಈಶ್ವರನಿಂದ ರಚಿತವಾಗಿದೆ ಅಂತಂದ್ರೆ ಅವನು ಏನ್ ನೋಡಿ ರಚನೆ ಮಾಡಿದ. ಯಾವಾಗಲೂ ಕೂಡ ಆಪ್ತ ಪ್ರಣೀತ ಅಂತಂದ್ರೆ ಅದಕ್ಕೊಂದು ಮೂಲ ಇರಬೇಕು ಅಂತ ನಿರ್ಣಯವಾಗುತ್ತದೆ. ಆ ವಿಚಾರ ಇದೆ. ನಿಧಾನವಾಗಿ ಮತ್ತೆ ಸಾವಕಾಶ ತಿಳಿಬೇಕು. ನಾಳಿನ ಪಾಠದಲ್ಲಿ ಈ ವಿಚಾರವನ್ನು ನೋಡೋಣ ಅಂತ ಹೇಳ್ತಾ, ನಾಳೆನೂ ಕೂಡ 4:15 ನಮ್ಮ ಪಾಠ ಆನ್ಲೈನ್ ಮುಖಾಂತರ ಬರುತ್ತದೆ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.